ಏನು ಕುಂಭಮೇಳದಲ್ಲಿ ಏನು ನಾಗಾಸಾಧು ಅವರು ಹೇಳಿದಂಥ ಏನು ಮಾತಿದೆ, ಅವರು ಹೇಳಿದಂಥ ಮಾತು 100ಕ್ಕೆ 100ರಷ್ಟು ಸತ್ಯ ಅನ್ನುವಂಥದ್ದಕ್ಕೆ ನೋಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವಾಗ ನಾವು ಏನು ಸಿದ್ಧಗಿರಿ ಏನು ಕಡಿಮೆ ಸಿದ್ದೇಶ್ವರ ಬೆಟ್ಟದಲ್ಲಿ ನಾವು ಬಂದಿದ್ದೀವಿ. ಈಗ ನೋಡ್ಬೋದು ನೀವು, ಇವಾಗ ಸದ್ಯ ಜಸ್ಟ್ ಅಲ್ಲಿ ದೀಪವನ್ನು ಹಚ್ಚಿರುವಂಥದ್ದನ್ನು, ಇದೇ ಬೆಟ್ಟ, ಈ ಬೆಟ್ಟದ ಮೇಲೆ ದೀಪ ಹಚ್ಚಿದ್ದಾರೆ. ಅದರ ಬೆಳಕು ಈಶ್ವರ ಏನು ಲಿಂಗು ಇದೆ ಆ ಲಿಂಗು ಮೇಲೆ ಬೀಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನೋಡಿ ವೀಕ್ಷಕರೇ, ಮೊನ್ನೆ ತಾನೇ ನಡೆದ ಏನು ಕುಂಭಮೇಳದಲ್ಲಿ ಒಬ್ಬ ನಾಗಾಸಾಧುವರು ಈ ದೇವಸ್ಥಾನದ ಬಗ್ಗೆ ಮಾತನಾಡಿದನ್ನು ಕೇಳಿದ್ವಿ. ಅದೇ ರೀತಿ ಅವರೇನು ಹೇಳಿದ್ರಲ್ಲ, ಬೆಟ್ಟದ ಮೇಲೆ ದೀಪವನ್ನು ಹಚ್ಚಿದಾಗ ಇಲ್ಲಿರ್ತಕ್ಕಂಥ ಗದ್ದೆಗೆ ಏನು ಈಶ್ವರ ಲಿಂಗು ಇದೆ, ಈ ಲಿಂಗುಗೆ ಬೆಳಕು ಬೀಳುತ್ತೆ ಅನ್ನುವಂಥ ಒಂದು ಅವರೇನು ಹೇಳಿದ್ರಲ್ಲ, ಅದೇ ಪ್ರಕಾರ ಇಲ್ಲಿ ಏನು ರಟ್ಟಣಿಯಿಂದ ಸುಮಾರು 5ರಿಂದ 6 ಕಿಲೋಮೀಟರ್ ಬಂದ ಮೇಲೆ ಈ ದೇವಸ್ಥಾನ ಸಿಗುತ್ತೆ. ಇದೇ ಆ ಸ್ಥಳ, ಇಲ್ಲಿದೆ ನೋಡಿ ದೇವಸ್ಥಾನ. ಇದು ಇದೇ ಗದ್ದಿಗೆಗೆ ಅಲ್ಲಿ ಬೆಳಕದಂಥ ಅಲ್ಲೇನು ಹಚ್ಚಿದಂಥ ದೀಪ ಈ ಕಡೆ ಬಂದರೆ ಕಾಣುತ್ತೆ ನಿಮಗೆ. ಅಲ್ಲಿ ಹಚ್ಚಿದಂಥ ಏನು ಬೆಳಕು ಇಲ್ಲಿದೆಯಲ್ಲ, ಶ್ರೀ ಸಿದ್ದೇಶ್ವರ ಕಡಿಮೆ ಸಿದ್ದೇಶ್ವರ ಗದ್ದಿಗೆಗೆ ಈ ಒಂದು ಈಶ್ವರ ಲಂಗಿಗೆ ಆ ಬೆಳಕು ಬೀಳುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋಂಥ ಒಂದು ಸಂದರ್ಭ ಕೂಡಿ ಬಂದಿದೆ. ಹಾಗಾಗಿ ಬಂದಿದ್ದೀವಿ. ಇನ್ನು ಯಾವ ಥರ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಅದನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಇವತ್ತು ಸಾಯಂಕಾಲ ಏನು 8 ಗಂಟೆಗೆ ದೀಪ ಹಚ್ತಾರೆ, ಆ ಸಂದರ್ಭದಲ್ಲಿ ತಮಗೆ ಕಾಣಿಸುತ್ತೆ. ಇನ್ನೂ ಇಲ್ಲ, ಇನ್ನು ಅಲ್ಲಿ ದೀಪ ಕಾಣುತ್ತೆ. ಬಗ್ಗಿದು ನೋಡಿ, ಕುತ್ಕೊಂಡು ನೋಡ್ರಿ ಕಾಣಿಸುತ್ತೆ. ದೀಪ ಹಚ್ಚಿರೋದನ್ನ ನೋಡ್ಬೋದು, ಆದ್ರೆ ಬೆಳಕು ಮಾತ್ರ ಇನ್ನೂ ಬೀಳ್ತಾ ಇದೆ. ಮತ್ತು ದುರ್ಗಾಮಾತೆಯ ಸಿದ್ದೇಶ್ವರ ಮತ್ತು ದುರ್ಗಾಮಾತೆಯ ಶಾಸನ ಅವಾಗಿಂದಿದೆ. ध्यान
ಎಲ್ಲ ಹಣ್ಣು ಕಾಯಿ ಮಕ್ಕಳು ಇದೆ. ನಾವು ಏನು ಇವರಿದ್ರಲ್ಲ ಕುಂಭಮೇಳ ನಾಗಸಾಧು ಅಲ್ಲೇ ತಪಸ್ವಿ ಮಾಡಿದ್ರು. ಅದರಿಂದ ಪಕ್ಕಕ್ಕೆ ಒಂದು ಒಂದು ಗುಹೆ ಇದೆ. ಆ ಗುಹೆ ಹೆಚ್ಚು ಕಡಿಮೆ ಈಗ ಒಂದು ನಾವು ಹೋದ್ವಿ ಸರ ಒಂದು 10 ಜನ ಅಲ್ಲಿ ತಪಸ್ವಿ ಕುತ್ಕೊಂಡು ಒಂದು ಇದರಿಂದ ಹಿಡಿದು ಅಲ್ಲಿಂದ ಮುಂದಕ್ಕೆ 10 ಕಿಲೋಮೀಟ್ರು ಆ ಗುಹೆಯಿಂದ ಪಾಸ್ ಆಗ್ಬೋದು. ಈ ಲಿಂಗಕ್ಕೆ ಒಂದು 4 ವರ್ಷದ ಹಿಂದೆ ಒಂದು ನಾಗರ ಸರ್ಪ ಬಂದು ಆ ಲಿಂಗಕ್ಕೆ ಸುತ್ತರ್ಕೊಂಡಿತ್ತು. ಅದು ಹೆಚ್ಚು ಕಡಿಮೆ 1000 ಜನ ಬಂದ್ರು ಆ ಪಕ್ಕಕ್ಕೆ ಒಂದು ನಾಗರಾವು ಎಡೆ ತಿಕ್ಕೊಂಡಿದ್ದು ಹಂಗೆ ಇತ್ತು. ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿದ್ರು ಸಹಿತ ಲಿಂಗು ಸೈಡು ಎತ್ತಾಗೂ ಜರುಗಿದ್ದಿಲ್ಲ. ಇಷ್ಟತ್ತಾದ್ಮೇಲೆ ಸ್ವಲ್ಪ ಅಲ್ಲಿಂದ ಈಗ ಯಾರು ಸೈಡ್ ಆಗಲಿ ಈ ಕಡೆ ಕ್ಲಿಯರ್ ಕಾಣುತ್ತೆ. ಕಾಣ್ತೈತಾ ಅವ್ರು ಕರ್ರಿ ಇವರ ಸೈಡ್ ಸರಿ ನೀವು ಸರಿ ಸರಿ ಸೈಡ್ಗೆ ಇನ್ನು ಸರಿ ಅಣ್ಣ ಬೆಳೆಯಂಗೆ ಅಣ್ಣ ಮ್ಯಾಕ್ ಎತ್ತೋಗಲಿ ಕೆಳಗಾಗ್ತದೆ ಮ್ಯಾಕ್ ಎತ್ತಲಿ ಗವಿ ಮೇಲ್ಗಡೆ ನೋಡಿದ್ರೆ ನಿಮಗೆ ಆ ಗವಿ ಕಾಣುತ್ತದೆ. ಅಲ್ಲಿ ದೀಪವನ್ನು ಹಚ್ಚಿರುತ್ತೇವೆ. ನೀವು ನೋಡುವಂತಹ ಭಕ್ತಾದಿಗಳು ದೂರ ದೂರದಿಂದ ಅಲ್ಲಿ ದೀಪ ಮೇಲೆ ಅಲ್ಲಿ ಹೋಗಿ ಸೆಕೆಂಡ್ ಸರ ಬರ್ರಿ ಹೋಗ ಎಸ್ ಸರ್. ಕಲೆಕ್ಷನ್ ಇದೇ ಕಂಬನ ಇದೇ ಕಂಬ ಅಲ್ಲಿ ಮೇಲೆ ಐತಲ್ಲ ತುದಿಗೆ ತುದಿಗೆ ಐತಲ್ರಿ. ಅಲ್ಲಿ ದೀಪ ಹಚ್ತಿದ್ದಾರೆ. ಒಂದು ಸ್ವಲ್ಪ ಕತ್ಲ ಆತವನ್ನ ಕರೆಕ್ಟಾಗಿ ಬಿಂಬ ತೋರಿಸ್ತೀವಿ. ಆಲ್ರೆಡಿ ಒಂದು 10 ಜನ ಕಾಣ್ತಿದ್ದಾರೆ ನೋಡ್ರಿ ಅಲ್ಲಿ. ತಡ್ರಿ ಅವ್ರು ವಿಡಿಯೋ ಕಾಲ್ ಮಾಡಿಸ್ಬಿಡೋಣ.
ಇನ್ನು ಹಚ್ಚಿಲ್ಲ ಅದು. ಅದು ಈಗ ನೋಡಲಿಕ್ಕೆ ಸಣ್ಣದು ಕಾಣುತ್ತೆ, ಹೆಚ್ಚು ಕಡಿಮೆ ಅದು ಒಂದು 10-15 ಫೂಟ್ ಐತಿ ಅದು. ಹೌದು, ಕಂಬ. ನಿಲ್ತದೆ ಏನಂತೀರಿ? ಆದ್ರೆ ಇದು ಕೈ ಹಿಡಿದು ವಜನ ನನ್ನ ಲೆಕ್ಕ ನೋಡಿ, ಹೌದಲ್ರಿ? ಯಾಕ್ರಿ? ಅಲ್ಲಿಂದ ಅಲ್ಲಿ ನೀರು ಬರ್ತೈತಿ, ಅರ್ಧ ಇಲ್ಲಿ ಬರುತ್ತೆ ನೋಡ್ರಿ, ಸರ್ವ ಐತಲ್ಲ, ಜಲ ಇರುತ್ತೆ ಅಲ್ಲಿ ಬಸಿತೈತಿ ಬಿಡ್ರಿ ಅದ್ ಮೇಲೆ ಅಲ್ಲೆಲ್ಲ ತೆಗ್ಗಿದ್ದಲ್ಲಿ ತೂಕಿದ್ದಲ್ಲಿ ನಿಂತು ಅದ್ರಾಗ ಸಿಳ್ದು ಬರ್ತೆ. ಆದ್ರೆ ಪಬ್ಲಿಕ್ ಬೈಲಿರ್ಬೇಕಿದೆ ಹಿಂಗೆ. ಬೇರೆ